ಸರ ಕ್ರೋಧಿ ನಾಮ ಸಂವತ್ಸರ ನಿಮ್ಗೆ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಬಹಳ ಕ್ರೋಧವಾಗಿರುವಂತಹ ಈ ಮಾಸ, ಈ ವರ್ಷ, ಈ ಕ್ರೋಧ ಸಂವತ್ಸರದಲ್ಲಿ ಶಾಂತತೆಯನ್ನು ಕಾಪಾಡುವಂಥದ್ದೇ ವಿನಾಯಕನ. ಅದರಿಂದ ವಿನಾಯಕನನ್ನು ನೀವು ರಸ್ತೆಗಳಲ್ಲಿ ಕೂರಿಸಿರ್ತೀರಿ, ವಿನಾಯಕನ ಮೂರ್ತಿಯನ್ನು ಕೂರಿಸಿ ಯಾವುದ್ಯಾವುದೋ ಅಸಭ್ಯ ವರ್ತನೆ ಇರುವಂತಹ ಹಾಡುಗಳನ್ನು ಕಿರ್ಚೋದು, ಇನ್ನೊಬ್ಬರಿಗೆ ತೊಂದರೆ ಕೊಡುವಂತಹ ಆರಾಧನೆಗಳನ್ನ ಖಂಡಿತವಾಗಿ ಮಾಡಬೇಡಿ. ಇದರಿಂದ ಭಗವಂತನ ಅನುಗ್ರಹದಿಂದ ಭಗವಂತನ ಶಾಪಕ್ಕೆ ನಾವೆಲ್ಲರೂ ಗುರಿ. ಮತ್ತು ನೈವೇದ್ಯದಲ್ಲಿ ಕಡುಬು ಕರ್ಜಿಕಾಯಿ ಅಂತೂ ವಿನಾಯಕನಿಗೆ ಅದು ಇಡಲೇಬೇಕು. ಅತ್ಯಂತ ಪ್ರಿಯವಾಗಿರುವಂತಹ ಗಣಪತಿಗೆ ವಸ್ತ್ರವನ್ನು ಧರಿಸಬೇಕು. ಒಂದು 3 ಎಳೆ ಇರುವಂಥ ಜನಿವಾರವನ್ನು ಧರಿಸಬೇಕು. ಬ್ರಹ್ಮಚಾರಿ ಮಹಾಗಣಪತಿ ಒಂದು ದೇವರಿಗಿಂತಲೂ ಅತ್ಯಂತ ಸರಳ ರೀತಿಯಲ್ಲಿ ಸುಲಭವಾಗಿ ಒಲಿದು ವರವನ್ನು ಕೊಡುವಂಥವನು ಮಹಾಗಣ. ವಿನಾಯಕ ಇಡುವುದಕ್ಕಿಂತಲೂ ಮುಂಚೆ ಬೆನಕನ್ನು ಇಡಬೇಕು, ಒಂದು ಸಗಣಿಯ ಬೆನಕನ್ನು. ಶುಕ್ರವಾರದಂದು ಬಂದಿರುವಂಥದ್ದು. ತಾವೆಲ್ಲರೂ ಸಹ ಪ್ರಾತಃ ಕಾಲ 10:30ಯಿಂದ 12 ಗಂಟೆಗೆ ರಾಹುಕಾಲ ಇರುತ್ತೆ. ಅದಕ್ಕಿಂತಲೂ ಮೊದಲು ಬೆಳಗ್ಗೆ 5 ಆರಾಧನೆಗಿಂತಲೂ ಮೊದಲು ನನ್ನ ತಾಯಿಯ ಆರಾಧನೆ ಮೊದಲಾಗಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಂತಹ ಮಹಾದೈವ ಮಹಾಗಣಪತಿ. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯ ಎನ್ನ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನೋಡಿ, ವಿಶೇಷವಾದಂತಹ ಸಂಚಿಕೆ. ನಮ್ಮೆಲ್ಲರಿಗೂ ಸಹ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಈ ಸಲ ಗಣೇಶನ ಹಬ್ಬ, ಗೌರಿ ಹಬ್ಬ ದೊಡ್ಡ ಮಹತ್ವವನ್ನು ಪಡ್ಕೊಂಡಿದೆ. ತುಂಬ ಶ್ರೇಷ್ಠತೆಯಿಂದಿರುವಂತಹ ಹಬ್ಬ. ಗೌರಿಯ ವಾರ ಶುಕ್ರವಾರವೇ ಗೌರಿಯ ಹಬ್ಬ ಬಂದಿರೋದ್ರಿಂದ, ಅದರಲ್ಲೂ ಸಹ ಹೆಂಗಳೆಯರಿಗೆ ಅತ್ಯಂತ ಪಾವಿತ್ರತೆಯ ಮತ್ತು ಅತ್ಯಂತ ಶುಭದಾಯಕವಾದಂತಹ ವಾರದ ಹಬ್ಬ ಮಹಾಗೌರಿಯ ಹಬ್ಬ. ಅದೇ ರೀತಿಯಾಗಿ ಶುಕ್ರವಾರವೂ ಸಹ ನಮಗೆ ಸ್ಥಿರವಾಸರ ಅಂತ ಹೇಳ್ತಿರ್ತೀವಿ. ಈ ಸ್ಥಿರವಾಸದ ದಿನ ಬಂದಿರುವಂತಹ ವಾರದ ಕೊನೆಯ ದಿನದ ಶುಭ ದಿನದ ಹಬ್ಬ ಬಂದಿರುವಂಥದ್ದು ಗಣಪತಿ ಹಬ್ಬ. ಅತ್ಯಂತ ಅದು ಸಹ ಶ್ರೇಷ್ಠತೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಗೌರಿ ಹಬ್ಬವನ್ನು ನಾವೆಲ್ಲರೂ ಸಹ ಮಾತೃ ಸ್ವರೂಪದಲ್ಲಿ ಪೂಜೆಯನ್ನು ಮಾಡ್ತಿರ್ತೇವೆ. ನೋಡಿ, ಎಲ್ಲೇ ನೀವು ನೋಡಿರ್ಬೋದು, ತಂದೆ ಮಗನ ಪೂಜೆಗಳನ್ನು, ತಂದೆ ಮತ್ತು ಹೆಂಡತಿಯ ಪೂಜೆಗಳನ್ನು ನಾವು ನೋಡಿರ್ತೀವಿ. ಅಂದರೆ ಲಕ್ಷ್ಮೀನಾರಾಯಣ, ಶಿವ ಪಾರ್ವತಿ, ಈ ರೀತಿಯಾದ ಹಬ್ಬಗಳನ್ನು ಆರಾಧನೆಗಳನ್ನು ಜಾಸ್ತಿ ನೋಡಿರ್ತೀವಿ. ಆದರೆ ಗಣೇಶನ ಹಬ್ಬ ನಮಗೆ ವಿಶೇಷತೆ ಏನಂದರೆ ಮೊದಲು ತಾಯಿಯ ಆರಾಧನೆ, ತಾಯಿಯ ಹಬ್ಬ, ಅನಂತರದಲ್ಲಿ ಮಗನ ಹಬ್ಬ. ಅಂದರೆ ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ ತನ್ನ ತಾಯಿಗೆ ಎಂಥ ದೊಡ್ಡ ಸ್ಥಾನವನ್ನು, ಮಹತ್ವವನ್ನು ವಿನಾಯಕ ಕೊಡ್ತಾರೆ ಅಂತ. ನನ್ನ ಆರಾಧನೆಗಿದಲು ಮೊದಲು ನನ್ನ ತಾಯಿಯ ಆರಾಧನೆ ಮೊದಲಾಗಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಂತಹ ಮಹಾದೈವ ಮಹಾಗಣಪತಿ. ಗೌರಿ ಹಬ್ಬವನ್ನು ನಾವೆಲ್ಲರೂ ಸಹ ಶ್ರೇಯಸ್ಸಿಗೋಸ್ಕರವಾಗಿ, ಕೌಟುಂಬಿಕ ಅಭಿವೃದ್ಧಿಗೋಸ್ಕರವಾಗಿ, ಜೊತೆಯಲ್ಲಿ ನಮ್ಮ ಕುಟುಂಬದ ಶ್ರೇಯೋಭಿಲಾಷಿಗೋಸ್ಕರವಾಗಿ ಆರಾಧನೆಯನ್ನು ಮಾಡುವಂಥದ್ದು. ಅದರಲ್ಲೂ ಸಹ ಮುತ್ತೈದೆಯ ಭಾಗ್ಯತನ ಹೆಚ್ಚಾಗಲಿ, ಮಾತೃತ್ವ ಹೆಚ್ಚಾಗಲಿ, ಇದೆಲ್ಲವೂ ಸಹ ಅಂಶಗಳನ್ನು ಹೊಂದಿರುವಂಥದ್ದೇ ಗೌರಿ ಹಬ್ಬ. ಅದರಲ್ಲೂ ಸಹ ಶುಕ್ರವಾರದಂದು ಬಂದಿರುವಂಥದ್ದು. ತಾವೆಲ್ಲರೂ ಸಹ ಪ್ರಾತಃ ಕಾಲ ಶುಕ್ರವಾರ 10:30ಯಿಂದ 12 ಗಂಟೆಗೆ ರಾಹುಕಾಲ ಇರುತ್ತೆ. ಅದಕ್ಕಿಂತಲೂ ಮೊದಲು ಬೆಳಗ್ಗೆ 5ರಿಂದ 10:30 ಒಳಗಡೆ ಅಥವಾ 12ರಿಂದ 2 ಗಂಟೆಯ ಒಳಗೆ ನಾವು ಗೌರಿಯ ಹಬ್ಬವನ್ನು ಆಚರಣೆ ಮಾಡಿ, ಗೌರಿಗೆ ಪ್ರಿಯವಾಗಿರುವಂಥದ್ದು ಒಬ್ಬಟ್ಟು, ಹೋಳಿಗೆ, ಇದನ್ನು ಮಾಡುವ ಮುಖಾಂತರದಲ್ಲಿ ಗೌರಿಯನ್ನು ಸಂಭ್ರಮದಲ್ಲಿ ನಾವೆಲ್ಲರೂ ಸಹ ಬರಮಾಡಿಕೊಳ್ಳೋಣ. ಇಡೀ ದೇಶದಲ್ಲಿಯೇ ಉತ್ತಮವಾದಂತಹ ಮಳೆಯ ವಾತಾವರಣವನ್ನು ತಾಯಿ ನಿರ್ಮಾಣವನ್ನು ಮಾಡಿದ್ದಾಳೆ. ಜಗನ್ಮಾತೆಯ ಮತ್ತೊಂದು ರೂಪ ಗೌರಿಯ ರೂಪ. ಆದ್ದರಿಂದ ಜಗನ್ಮಾತೆಯಾದಂತಹ ಗೌರಿಯನ್ನು ನಾವೆಲ್ಲರೂ ಸಹ ಒಂದು ಮನಸ್ಪೂರ್ವಕವಾಗಿ ಆರಾಧನೆ ಮಾಡಿದಾಗ ಆಗ್ತಿರುವಂತಹ ಒಂದು ವ್ಯತ್ಯಾಸಗಳು, ಅಂದರೆ ನಭೋಮಂಡಲದಲ್ಲಾಗ್ತಿರುವಂತಹ ಏರುಪೇರುಗಳು, ತುಂಬ ಮಳೆ ಅಂದರೆ ತುಂಬ ಮಳೆ ಜಾಸ್ತಿ ಆಗ್ತಿದೆ, ಬಿಸಿಲು ಅಂದರೆ ಬಿಸಿಲು ಜಾಸ್ತಿ ಆಗ್ತಿದೆ, ಪ್ರವಾಹಗಳು ಬರ್ತಾ ಇದೆ.
ಮತ್ತು ವನ ವೃಕ್ಷಗಳೆಲ್ಲವೂ ಸಹ ನಾಶವಾಗ್ತಾ ಇದೆ. ಸ್ವಲ್ಪ ವನದೇವತೆ ಮುನಿಸ್ಕೊಂಡ ರೀತಿಯಲ್ಲಿ ಕಾಣ್ತಾ ಇದೆ. ಅದರಿಂದ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಗೌರಿ ಜಗನ್ಮಾತೆಯಾದಂತಹ ಗೌರಿ ಒಂದು ರೀತಿಯಾದಂತಹ ಶಾಂತತೆಯನ್ನು ಇಡೀ ವಿಶ್ವಕ್ಕೆ ಒಂದು ಆಶೀರ್ವಾದವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಗೌರಿ ಹಬ್ಬದಲ್ಲಿ ನಾವೆಲ್ಲರೂ ಸಹ ಕೇಳ್ಕೊಡೋಣ. ಗೌರಿ ಹಬ್ಬ ಆರಾಧನೆಯನ್ನು ಮಾಡಿದಾದ ಮೇಲೆ ನಾನು ಹೇಳಿದ ನೀವು ಮೊದಲು ಗೌರಿ ಹಬ್ಬವನ್ನು ಯಾವ ರೀತಿ ಮಾಡಬೇಕು ಅಂತಂದರೆ, ನೀವು ಗಣಪತಿಯನ್ನು ಕೂರಿಸುವಂತಹ ಮಂಟಪದ ಬಲಭಾಗದಲ್ಲಿ ಗೌರಿಯ ಪ್ರತಿಷ್ಠಾಪನೆಯನ್ನು ಹಕ್ಕಿಯನ್ನು ಹರಡಿ ಹಕ್ಕಿಯ ಮೇಲೆ ಆ ಗೌರಿಯನ್ನು ಕೂರಿಸಿ, ಜೊತೆಯಲ್ಲಿ ಆ ಬಾಗಿನವನ್ನು ರೆಡಿ ಮಾಡಿ, ಬಾಗಿನದಲ್ಲಿ ಕೊಬ್ಬರಿ, ಬೆಲ್ಲ, ಅಕ್ಕಿ, ಬೇಳೆ, ಕಡಲೆ, ಉರುಗಡ್ಲೆ ಅಂತೀವಲ್ಲ ಅದು, ಮತ್ತು ಸಿಹಿ ತಿನಿಸುಗಳೆಲ್ಲವೂ ಸಹ ಬಾಗಿನವನ್ನಾಗಿ ಮೊರದಲ್ಲಿಡಬೇಕು. ಮೊರದಲ್ಲಿಟ್ಟು ಪೂಜೆಯನ್ನು ಮಾಡಿ ಅನಂತರದಲ್ಲಿ ಗಣೇಶನ ಆರಾಧನೆ ಮಾಡಬೇಕು. ಆ ಪೂಜೆ ಗೌರಿ ಹಬ್ಬ ಪೂಜೆ ಆದ ನಂತರದಲ್ಲಿ ಎಲ್ಲವೂ ಹಾಗೆ ಇರುತ್ತೆ. ನಂತರದಲ್ಲಿ ವಿನಾಯಕನ ಹಬ್ಬ. ವಿನಾಯಕನ ಹಬ್ಬ ಶನಿವಾರ ಬಂದಿದೆ. ಶನಿವಾರ ನಾವು ಪ್ರಾತಃ ಕಾಲದಲ್ಲಿ ಆರಾಧನೆ ಮಾಡಬೇಕು. ಅತ್ಯಂತ ಶುಭವಾಗಿರುವಂಥ ದಿನ, ಶುಭ ನಕ್ಷತ್ರ, ಶುಭಯೋಗ, ಶುಭ ಗಳಿಗೆಯಲ್ಲಿ ಕೂಡಿ ಬಂದಿರುವಂತಹ ಹಬ್ಬ. ಅದರಲ್ಲೂ ಸಹ ಬೆಳಗ್ಗೆ 5 ಗಂಟೆಯಿಂದಲೂ ಸಹ 9 ಗಂಟೆವರೆಗೂ ಶುಭವಾಗಿರುವಂಥ ಒಂದು ಮುಹೂರ್ತ ಸಿಗುತ್ತೆ. ಅದನಂತರದಲ್ಲಿ 10:30 ನಂತರದಲ್ಲಿ 10:30ಯಿಂದ 2 ಗಂಟೆ ತನಕನೂ ಶುಭವಾಗಿರುವಂಥ ಮುಹೂರ್ತ ಸಿಗುತ್ತೆ. ಆದ್ದರಿಂದ ವಿನಾಯಕನನ್ನು ಮನೆಗಳಲ್ಲಿ ಪ್ರತಿಷ್ಠಾಪನೆಗಳು ಮಾಡಬೇಕು ಅಂತ ಅಂದಾಗ ನಾವು 9 ಗಂಟೆ ತನಕನೂ ಮಾಡ್ಬೋದು. 9ರಿಂದ 10:30 ಶನಿವಾರ ರಾಹುಕಾಲ ಬರುತ್ತೆ. ಅದರಿಂದ ಪ್ರಾತಃ ಕಾಲದಲ್ಲಿ ಮಾಡುವಂಥದ್ದು ಸೂಕ್ತ ಅಂತ ಹೇಳ್ತಾ, ನಂತರದಲ್ಲಿ ವಿನಾಯಕನಿಗೆ ವಿಶೇಷವಾದಂತಹ ತಿನಿಸುಗಳನ್ನು, ಸಿಹಿಯನ್ನು ಮಾಡುವಂಥದ್ದು. ನೀವು ಒಂದು ಅಂಗಡಿಯಿಂದಲೋ ಅಥವಾ ಒಂದು ಹೊರಗಡೆಯಿಂದ ನೀವು ಮೊದಲು ಒಂದು ವಸ್ತ್ರವನ್ನು ತೆಗೆದುಕೊಂಡು ಅಲ್ಲಿ ಸಣ್ಣದಾದಂಥ ಒಂದು ಆರಾಧನೆಗಳನ್ನು ಮಾಡಿ, ಒಂದು ಗಂಧ ಕಡ್ಡಿ ಹಚ್ಚಿ, ಒಂದು ಕಾಯಿ ಹೊಡೆದು ಪೂಜೆಯನ್ನು ಮಾಡಿ, ಅನಂತರದಲ್ಲಿ ಅದನ್ನು ನಮ್ಮ ಮನೆಗೆ ತಂದ ನಂತರದಲ್ಲಿ ಅದಕ್ಕೆ ಸ್ವಾಗತವನ್ನು ಮಾಡಿ, ಒಂದು ಸ್ವಾಗತ ಅಂದ್ರೇನು, ಒಂದು ಕೆಂಪು ನೀರಿನ ಆರತಿಯನ್ನು ಮಾಡುವ ರೀತಿಯಲ್ಲಿ ಒಂದು ಸ್ವಾಗತವನ್ನು ಮಾಡಿಕೊಂಡು ವಿನಾಯಕನಿಗೆ ಒಂದು ಮಂಟಪವನ್ನು ನಿರ್ಮಾಣವನ್ನು ಮಾಡಿ, ವಿನಾಯಕ ಇಡುವುದಕ್ಕಿಂತಲೂ ಮುಂಚೆ ಬೆನಕನ್ನು ಇಡಬೇಕು. ಒಂದು ಸಗಣಿಯ ಬೆನಕನನ್ನು ಮಾಡಿ, ಬೆನಕನನ್ನಿಟ್ಟು ಅನಂತರದ ವಿನಾಯಕನ ಪ್ರತಿಷ್ಠಾಪನೆಗಳನ್ನು ಮಾಡಿ, ನಿಮಗೆ ಕೈಲಾದಂತಹ ಸಾಧ್ಯವಾದಂತಹ ನಿಮಗೆ ಎಷ್ಟು ಬರುತ್ತೆ ಆ ರೀತಿ ಭಕ್ತಿಪೂರ್ವಕವಾಗಿ ಆರಾಧನೆ ಮಾಡಿ. ನಮಗೆ ಮಂತ್ರ ಬರಲ್ಲ ಅನ್ನುವಂಥ ಅವಶ್ಯಕತೆಗಳಿಲ್ಲ, ನಮಗೆ ಆರಾಧನೆ ಮಾಡೋಕ್ಕೆ ಗೊತ್ತಾಗೋಲ್ಲ ಅನ್ನೋಂಥ ಅವಶ್ಯಕತೆಗಳೂ ಬರೋದಿಲ್ಲ. ನಮಗೆ ಶಕ್ತ್ಯಾನುಸಾರವಾಗಿ ನಾವು ಆರಾಧನೆಯನ್ನು ಮಾಡ್ಬೋದು. ಸುಲಭವಾಗಿ ಪ್ರತಿಯೊಂದು ದೇವರಿಗಿಂತಲೂ ಅತ್ಯಂತ ಸರಳ ರೀತಿಯಲ್ಲಿ ಸುಲಭವಾಗಿ ಒಲಿದು ವರವನ್ನು ಕೊಡುವಂಥವನು ಮಹಾಗಣಪತಿ. ಆದ್ದರಿಂದ ಇಂತಹ ನಿಬಂಧನೆಗಳು ಅಂತ ಏನು ಇರೋದಿಲ್ಲ. ಆದರೆ ಶ್ರದ್ಧಾಪೂರ್ವಕವಾಗಿ ಮಾಡಬೇಕು. ನಾನು ಹೇಳಿದೆ ಮೊದಲು ಬೆನಕನನ್ನು ಇಡಬೇಕು, ಅಂದರೆ ಗಣಪತಿ ಮೂರ್ತಿಯನ್ನು ಇಡಬೇಕು, ಗಣಪತಿಗೆ ವಸ್ತ್ರವನ್ನು ಧರಿಸಬೇಕು, ಒಂದು 3 ಎಳೆ ಇರುವಂಥ ಜನಿವಾರವನ್ನು ಧರಿಸಬೇಕು, ಬ್ರಹ್ಮಚಾರಿ ಮಹಾಗಣಪತಿ. ಅನಂತರದಲ್ಲಿ ನಿಮಗೆ ಸಾಧ್ಯವಾದ ಯಾವ ರೀತಿಯಲ್ಲಿ ಬರುತ್ತೆ ಆರಾಧನೆಯನ್ನು ಮಾಡಿ, ಮತ್ತು ನೈವೇದ್ಯದಲ್ಲಿ ಕಡುಬು, ಕರ್ಜಿಕಾಯಿ ಅಂತೂ ವಿನಾಯಕನಿಗೆ ಅದು ಇಡಲೇಬೇಕು, ಅತ್ಯಂತ ಪ್ರಿಯವಾಗಿರುವಂತಹ ಭೋಜನ. ಅನಂತರದಲ್ಲಿ ನೀವು ಕಡಲೆಕಾಳು ಉಸ್ತಿ ಮಾಡ್ತೀರಿ, ಮತ್ತೊಂದು ಏನೇನೋ ಬೇರೆ ಬೇರೆ ಮಾಡ್ಕೊಳ್ತೀರಿ, ಅದೇನು ಬೇಕಾದರೂ ಮಾಡಿ. ವಿನಾಯಕನಿಗೆ ಅತ್ಯಂತ ಪ್ರಿಯವಾದಂತಹ ಭೋಜನ ಕಡುಬು ಮತ್ತು ಕರ್ಜಿಕಾಯಿ, ಅದನ್ನೇ ಇಡಿ. ಅನಂತರದಲ್ಲಿ ಸಾಯಂಕಾಲ ಸಾಧ್ಯವಾದರೆ ಒಂದು ಆರತಿ, ಒಂದು ಭಜನೆ, ಅದನ್ನೇನಾದರೂ ಮಾಡ್ಕೊಳ್ಬೋದು. ನಾವು ವಿಶೇಷವಾಗಿ ಜನಗಳಲ್ಲಿ ಹೇಳುವಂಥದ್ದು ಏನಂದರೆ, ನೀವು ರಸ್ತೆಗಳಲ್ಲಿ ಕೂರಿಸಿರ್ತೀರಿ, ನಿಮ್ಮ ಭಕ್ತಿ, ನಿಮ್ಮ ಆರಾಧನೆ ಅತ್ಯಂತ ನಮಗೆ ಸಂತೋಷವನ್ನು ತಂದುಕೊಡುವಂತಹ ಒಂದು ವಿಚಾರ. ಆದರೆ ವಿನಾಯಕನ ಮೂರ್ತಿಯನ್ನು ಕೂರಿಸಿ ಯಾವುದ್ಯಾವುದೋ ಅಸಭ್ಯ ವರ್ತನೆ ಇರುವಂತಹ ಹಾಡುಗಳನ್ನು, ಅಸಭ್ಯವಾಗಿ ವರ್ತನೆ ಮಾಡುವುದನ್ನು, ಕುಣಿಯೋದು, ಕಿರ್ಚೋದು, ಇನ್ನೊಬ್ಬರಿಗೆ ತೊಂದರೆ ಕೊಡುವಂತಹ ಆರಾಧನೆಗಳನ್ನ ಖಂಡಿತವಾಗಿ ಮಾಡಬೇಡಿ. ಇದರಿಂದ ಭಗವಂತನ ಅನುಗ್ರಹದಿಂದ ಭಗವಂತನ ಶಾಪಕ್ಕೆ ನಾವೆಲ್ಲರೂ ಗುರಿಯಾಗ್ತೀವಿ. ನಾವು ಏನಕ್ಕೆ ಮಾಡ್ತೀವಿ, ಏನೋ ಒಂದು ದೈವ ಭಕ್ತಿಯಲ್ಲಿ ಪೂಜೆ ಮಾಡ್ತಿರ್ತೀವಿ. ಅದನ್ನು ಬಿಟ್ಟು ನಾವು ಏನೇನೋ ಇನ್ನೊಬ್ಬರಿಗೆ ತೊಂದರೆ ಕೊಡೋ ರೀತಿಯಲ್ಲಿ ಬೇರೆ ಬೇರೆ ಧರ್ಮವನ್ನು ಬಿಟ್ಟು ಅಧರ್ಮದಲ್ಲಿರುವಂತಹ ಏನೇನೋ ವ್ಯವಹಾರಗಳನ್ನು, ಚಟುವಟಿಕೆಗಳನ್ನು ಮಾಡಿದಾಗ ನಾವು ದೈವ ಆರಾಧನೆ ಮಾಡ್ದಂಗೆಲ್ಲ ಆಗುತ್ತೆ. ಪ್ರತಿಷ್ಠೆಗೆ ಪೂಜೆ ಮಾಡ್ದಂಗೆ, ಏನೋ ಒಂದು ಮೋಜಿಗೋಸ್ಕರ ಪೂಜೆ ಮಾಡ್ದಂಗೆ ಆಗ್ಬಿಡುತ್ತೆ. ಆದ್ದರಿಂದ ಭಯಭಕ್ತಿಯಿಂದ ಮಾಡಿ. ಸಾಧ್ಯವಾದರೆ ಸಾಯಂಕಾಲನೇ ವಿಸರ್ಜನೆಯನ್ನು ಮಾಡ್ಬೋದು, ಇಲ್ಲಾಂದರೆ ಭಾನುವಾರ ಮಾಡ್ಬೋದು, ಅಥವಾ ಸೋಮವಾರ ತನಕನೂ ಮಾಡ್ಬೋದು. ಮಂಗಳವಾರ ಆಗಲ್ಲ, ಬುಧವಾರ ಮಾಡ್ಬೋದು. ವಿನಾಯಕನ ಹಬ್ಬ, ಗೌರಿ ಹಬ್ಬ ಅಂತೂ ಅತ್ಯಂತ ಪ್ರಶಸ್ತವಾಗಿ ಈ ವರ್ಷ ಕ್ರೋಧಿನಾಮ ಸಂವತ್ಸರದಲ್ಲಿ ಬಂದಿದೆ. ಈ ಸಂವತ್ಸರ ಕ್ರೋಧಿನಾಮ ಸಂವತ್ಸರ ನಿಮ್ಗೆ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ, ಬಹಳ ಕ್ರೋಧವಾಗಿರುವಂಥ ಈ ಮಾಸ.
ಈ ವರ್ಷ. ಈ ಕ್ರೋಧ ಸಂವತ್ಸರದಲ್ಲಿ ಶಾಂತತೆಯನ್ನು ಕಾಪಾಡುವಂಥದ್ದೇ ವಿನಾಯಕನ. ಅದರಿಂದ ವಿನಾಯಕನನ್ನು ಅತ್ಯಂತ ನಾವು ಭಯಭಕ್ತಿಯಿಂದ ಅವನ ಆರಾಧನೆಗಳನ್ನು ಮಾಡಬೇಕು. ತಮ್ಮೆಲ್ಲರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ವಿನಾಯಕನ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು.